ಹಲೋ ಎವ್ರಿವನ್, ಈ ವಿಡಿಯೋನಲ್ಲಿ ನಾವು ನೋಡ್ತಕ್ಕಂಥದ್ದು ಅರ್ಬನ್ ಪೀಪಲ್ಸ್ ಇದ್ದಾರಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲಿನವರು, ಅವರು ಪೂರ್ ಬ್ಯಾಕ್ಗ್ರೌಂಡ್ಗೆ ಹೋಗ್ತಾ ಇದ್ದಾರೆ ಅಂತ ಬಿಗ್ಗೆಸ್ಟ್ ಸ್ಟೇಟ್ಮೆಂಟ್ನ ಸುರೇಶ್ ನಾರಾಯಣನ್ ಅವರು ಕೊಟ್ಟಿದ್ದಾರೆ. ಇವ್ರು ಯಾರು ಅಂದರೆ ನೆಸ್ಲೆ ಕಂಪ್ನಿನ CMD. ಓಕೆನಾ, ಇವ್ರು ಹೇಳಿರ್ತಕ್ಕಂಥ ಈ ನ್ಯೂಸ್ ತುಂಬ ಬಿಗ್ಗೆಸ್ಟ್ ನ್ಯೂಸ್. ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಅಂದರೆ, ನೆಸ್ಲೆ ಕಂಪ್ನಿ ಇದುವರೆಗೂ ಫೇಸ್ ಮಾಡಿರತಕ್ಕಂಥ ಸ್ಲೋಯೆಸ್ಟ್ ಗ್ರೋತ್ ಈ ಪೀರಿಯಡ್ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ಯಾಕೆ ಅಂದರೆ, ಅರ್ಬನ್ ಸಿಟೀಸ್ನಲ್ಲಿ ಜನಗಳು ಒಂದೊಂದು ಚಿಕ್ಕ ಚಿಕ್ಕ ಪ್ರಾಡಕ್ಟ್ನ ತಗೊಳ್ಳೋಕ್ಕೆ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಈ ನೆಸ್ಲೆ ಕಂಪ್ನಿ ಮೇಯ್ನ್ ಆಗಿ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಪ್ರಾಡಕ್ಟ್ಸ್ ಯಾವ್ಯಾವು ಅಂದರೆ, ಹಾಲಿನ ಪ್ರಾಡಕ್ಟ್ ಆಗಿರ್ಬೋದು, ಈ ಕಿಟ್ಕ್ಯಾಟ್ ಚಾಕ್ಲೇಟ್ ಎಲ್ಲ ಇದೆಯಲ್ಲ, ಇದೆಲ್ಲ ಈ ಕಂಪ್ನಿನೇ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು. ಡೇ ಟು ಡೇ ನಾವು ಕನ್ಸ್ಯೂಮ್ ಮಾಡ್ತಕ್ಕಂಥ ಪ್ರಾಡಕ್ಟ್ಸ್ನ ಇದು ಪ್ರೊಡ್ಯೂಸ್ ಮಾಡುತ್ತೆ. ಈ ಥರ ಡೇ ಟು ಡೇ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಟೂತ್ ಪೇಸ್ಟ್ ಆಗಿರಲಿ, ಶಾಂಪೂ ಆಗಿರಲಿ, ಹಾಲಾಗಿರಲಿ, ತರಕಾರಿಗಳಾಗಿರಲಿ, ಇದನ್ನೆಲ್ಲ ಜನಗಳು ಪರ್ಚೇಸೇ ಮಾಡ್ತಾ ಇಲ್ಲ. ಪರ್ಚೇಸ್ ಮಾಡೋಕ್ಕೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಇದಕ್ಕೆ ಕೊಟ್ಟಿರತಕ್ಕಂಥ ಡೇಟಾ ಕೂಡ ಏನು ಅಂದರೆ, ಅರ್ಬನ್ ಸಿಟಿನಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು ಪೂವರ್ ಬ್ಯಾಕ್ಗ್ರೌಂಡ್ಗೆ ಹೋಗ್ತಾ ಇದೆ, ಪಾವರ್ಟಿ ಲೈನ್ ಬಿಟ್ಟು ಒಳಗಡೆ ಬರ್ತಾ ಇದ್ದಾರೆ ನ್ಯೂಸ್ ಬಂದಿದೆ. ಇದನ್ನು ನಾನು ಈ ವಿಡಿಯೋ ಕಂಪ್ಲೀಟಾಗಿ ಫ್ಯಾಕ್ಟ್ ಬೇಸ್ಡ್ ಆಗಿರುತ್ತೆ. ನಾನು ಏನೇನು ಓದಿದೆ ಅದನ್ನು ನಿಮಗೆ ತೋರಿಸ್ತೀನಿ. ಇದು ಆ್ಯಕ್ಚುಯಲ್ ಡೇಟಾ ಇಟ್ಕೊಂಡೆ ನಾನು ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ, ಹೂ ಆರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಲ್ವಾ? ಏನಂತ ಅಂದ್ಕೊಂಡಿದೆ ಅಂದರೆ, ಈ ವಿಡಿಯೋಗೆ ನಾನು ಪ್ರಿಪೇರ್ ಆಗೋಕ್ಕೂ ಮುಂಚೆ ನಾನು ಅಂದ್ಕೊಂಡಿದ್ದ ವಿಷಯ ಏನಂದರೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ಅವರು ಒಂದು ಬೈಕ್ನ ತೊಗೊಳಕ್ಕೆ ಯೋಚನೆ ಮಾಡ್ತಾರೆ, ಒಂದು ಕಾರೆಲ್ಲ ಅವ್ರ ಕೈಲಿ ತೊಗೊಳಕ್ಕೆ ಆಗಲ್ಲ ಅನ್ನೋ ಲೆವೆಲಲ್ಲಿ ನಾನು ಯೋಚನೆ ಮಾಡ್ತಿದ್ದೆ. ಬಟ್ ರಿಯಲ್ ಆಗಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ದೇ ಆರ್ ಕೇಪಬಲ್ ಆಫ್ ಅವರ ಮಗುನ ಒಂದು ಒಳ್ಳೆ ಇಂಗ್ಲೀಷ್ ಮೀಡಿಯಂ ಕಾನ್ವೆಂಟ್ನಲ್ಲಿ ಓದೋಷ್ಟು ಕೇಪಬಲ್ ಆಗಿರ್ತಾರೆ, ಒಂದು ಒಳ್ಳೆ ಕಾರ್ನ ತಗೊಳ್ಳೋಷ್ಟು ಕೇಪಬಲ್ ಆಗಿರ್ತಾರೆ, ಒಂದು 20 lakhs ಬಜೆಟ್ ಹಾಕಿ ಒಂದು ಒಳ್ಳೆ ಬೈಕ್ನ ತಗೊಳ್ಳೋಷ್ಟು ಕೇಪಬಲ್ ಆಗಿರ್ತಾರೆ. ಅದಾದಮೇಲೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ನೀಡ್ಸ್ ಎಲ್ಲನೂ ಅವರಾಗೆ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ನ ತೊಗೊಂಡು ಫುಲ್ಫಿಲ್ ಮಾಡ್ಕೊಳ್ತಕ್ಕಂಥ ಜನಗಳೇ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಓಕೆನಾ, ಇವರು ಪಾವರ್ಟಿ ಲೈನ್ ಒಳಗಡೆ ಬರ್ತಿದ್ದಾರೆ ಅಂತಕ್ಕಂಥದ್ದು ತುಂಬ ಯೋಚನೆ ಮಾಡಬೇಕಾಗಿರೋ ವಿಷಯ. ಇದೆಲ್ಲ ಎಲ್ಲಿ ಅಂದರೆ ನಾವೇ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ನಾವೇ ಅಫೆಕ್ಟ್ ಆಗ್ತಾ ಇರೋದು. ಇದೆಲ್ಲ ಯಾಕೆ ಈಗ ಆಗ್ತಿದೆ ಅಂದರೆ, ಇನ್ಫ್ಲೇಷನ್. ಓಕೆನಾ, ವಾಟ್ ಈಸ್ ಇನ್ಫ್ಲೇಷನ್ ಅಂದರೆ, ಈಗ ನಾವು ಒಂದು 10 ವರ್ಷದ ಹಿಂದೆ ಮೊಟ್ಟೆನ ಬೆಲೆ ಎಷ್ಟಿತ್ತು ಅಂದರೆ, ₹1 ಒಂದು ಮೊಟ್ಟೆ ಸಿಗ್ತಾ ಇತ್ತು ಅಲ್ವಾ? ಇವಾಗ ಎಷ್ಟಾಗಿದೆ ಅಂದರೆ ₹7 ಆಗಿದೆ. ಇದೇ ಇನ್ಫ್ಲೇಷನ್ ಅಂದರೆ, ಒಂದು ಮನಿನ ಬೆಲೆ ಹೋಗ್ತಾ ಹೋಗ್ತಾ ಕಡಿಮೆ ಆಗ್ತಾ ಹೋಗುತ್ತೆ, ಈಗ ಪ್ರಾಡಕ್ಟ್ನ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದೇ ಇನ್ಫ್ಲೇಷನ್. ಓಕೆನಾ, ಈ ಇನ್ಫ್ಲೇಷನ್ ಕಾರಣದಿಂದಾಗಿ ಮಿಡಲ್ ಕ್ಲಾಸ್ ಪೀಪಲ್ ಏನಾಗುತ್ತೆ ಅಂದರೆ, ಪರ್ಚೇಸ್ ಮಾಡೋಕ್ಕೊಳಗೆ ಹೆದರ್ತಾ ಇದ್ದಾರೆ. ಅವರ ಇನ್ಕಮ್ ಬಂದು ಸ್ಟ್ಯಾಗ್ನೆಂಟ್ ಆಗೋಗಿದೆ, ಎಕ್ಸ್ಪೆಂಡಿಚರು ಸ್ಟ್ಯಾಗ್ನೆಂಟ್ ಆಗೋಗಿದೆ ಅಂತ ಇದನ್ನು ನಾನು ಹೇಳ್ತಾ ಇಲ್ಲ, ಸುರೇಶ್ ನಾರಾಯಣನೇ ಹೇಳಿರೋದು. ಇನ್ಕಮ್ ಸ್ಟ್ಯಾಗ್ನೆಂಟ್ ಆಗೋಗಿದೆ, ಅದಾದಮೇಲೆ ಅವರು ಪರ್ಚೇಸ್ ಮಾಡ್ತಕ್ಕಂಥದ್ದು ಕೂಡ ತುಂಬ ಕಡಿಮೆ ಆಗೋಗಿದೆ ಅಂತಕ್ಕಂಥದ್ದನ್ನೇ ಅವ್ರು ಹೇಳ್ತಾ ಇದ್ದಾರೆ. ಇದಾದಮೇಲೆ ಮೆಕ್ಡೊನಾಲ್ಡು, KFC ಈ ರೀತಿಯಾದ ಕಂಪ್ನೀಸ್ ಕೂಡ ಸೇಮ್, ಇವರು ಅದೇ ಅಲ್ವಾ ಮಾಡೋದು. ಡೇ ಟು ಡೇ ಅವರು ಪ್ರಾಡಕ್ಟ್ನ ಪ್ರಿಪೇರ್ ಮಾಡ್ತಾರೆ, ಅದನ್ನು ಸೇಲ್ ಮಾಡ್ತಾ ಇರ್ತಾರೆ. ಅವ್ರದ್ದು ಕೂಡ ಗ್ರೋತ್ ತುಂಬ ಕಡಿಮೆ ಆಗಿದೆ ಇಂಡಿಯಾನಲ್ಲಿ ಅಂತ ಅವರು ಹೇಳ್ಕೊಂಡಿದ್ದಾರೆ. ಓಕೆನಾ, ಈ ಥರದ ಕಂಪ್ನೀಸ್ ಇದಾವಲ್ಲ, ಶಾಂಪೂ ಮ್ಯಾನುಫ್ಯಾಕ್ಚರಿಂಗ್, ಸೋಪ್ ಮ್ಯಾನುಫ್ಯಾಕ್ಚರಿಂಗ್, ಡೇ ಟು ಡೇ ಬೇಸಿಸ್ನಲ್ಲಿ ನಾವು ಕನ್ಸ್ಯೂಮ್ ಮಾಡ್ತೀವಲ್ಲ, ಈ ಪ್ರಾಡಕ್ಟ್ಸ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಕಂಪ್ನಿನ ಏನಂತ ಕರೀತಾರೆ ಅಂದರೆ, FMCG ಕಂಪ್ನೀಸ್ ಅಂತ ಕರೀತಾರೆ. ಅಂದರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗುಡ್ಸ್, ಅಂದರೆ ಬೇಗ ಸೋಲ್ಡ್ ಆಗ್ತಕ್ಕಂಥ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಕಂಪ್ನೀಸ್. ಓಕೆನಾ, ಇದರಲ್ಲಿ ಮೇಯ್ನಾಗಿ ನಾನು ಓದಿ ಸ್ಟೇಟ್ಮೆಂಟ್ ಏನು ಅಂದರೆ, ಒಬ್ಬರು ರಾಜೀವ್ ವರ್ಮಾ ಅನ್ನೋ ಒಬ್ಬರು, ಅವ್ರು ಬಂದ್ಬಿಟ್ಟು CEO ಆಫ್ ಬರ್ಗರ್ ಕಿಂಗ್. ಅವ್ರು ಏನಂತ ಹೇಳಿದ್ದಾರೆ ಅಂದರೆ, ಅವರ ಶಾಪಿಗೆ ಬರ್ತಕ್ಕಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನಗಳು ಇರ್ಬೋದಲ್ಲ, ಅವರು ಚೀಪೆಸ್ಟ್ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ದಿಸ್ ಈಸ್ ಅಬ್ಸಲ್ಯೂಟ್ಲಿ ಬಿಗ್ಗೆಸ್ಟ್ ಥಿಂಗ್. ಅವರು ಮುಂಚೆ ಬಂದು ಅವ್ರಿಗೆ ಬೇಕಾದಂಗೆ ಇರ್ತಕ್ಕಂಥ ಜನಗಳು, ಅಂದರೆ ಮಿಡಲ್ ಕ್ಲಾಸ್ ಜನಗಳು ಅಂದರೆ ಅವರಿಗೆ ಇಷ್ಟ ಆಗಿರ್ತಕ್ಕಂಥ ಎಷ್ಟು ಪ್ರೈಸ್ ಆದ್ರೂ ತೊಗೊಂಡು ತಿನ್ನೋಷ್ಟು ಕೇಪಬಲ್ ಆಗಿರೋರು. ದೇ ಆರ್ ನಾಟ್ ಪೂರ್. ಓಕೆನಾ, ಅವರು ಇವಾಗ ಪ್ರೈಸ್ನ ನೋಡಿಬಿಟ್ಟು ಇರೋದ್ರಲ್ಲೇ ಚೀಪೆಸ್ಟ್ ಪ್ರಾಡಕ್ಟ್ನ, ಚೀಪೆಸ್ಟ್ ಫುಡ್ನ ತೊಗೊಂಡು ತಿನ್ನೋ ಲೆವೆಲಿಗೆ ಬಂದಿದ್ದಾರೆ. ಸೊ ಇನ್ಫ್ಲೇಷನ್ ಮುಖಾಂತರ ಇದು ಯಾವ ಲೆವೆಲಿಗೆ ಅಫೆಕ್ಟ್ ಆಗ್ತಿದೆ ಅಂತ ನಾವು ಯೋಚನೆ ಮಾಡಬೇಕಾಗಿರೋ ವಿಷಯ. ಓಕೆನಾ, ಇವಾಗ ನಾನು ಹೇಳ್ತಕ್ಕಂಥದ್ದು ಇನ್ಫ್ಲೇಷನ್ ಯಾವ ರೀತಿ ಆಗಿದೆ ಇಂಡಿಯಾನಲ್ಲಿ ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದ್ರೆ ಅನ್ನೋ ಡೇಟಾನ ಈಗ ನಾನು ಓದ್ತಾ ಹೋಗ್ತೀನಿ. ಇದರಲ್ಲಿ ಬಂದ್ಬಿಟ್ಟು ಈ ಅರ್ಬನ್ ಏರಿಯಾಸಲ್ಲಿ ಜನಗಳ ದುಡಿಮೆ ಇದೆಯಲ್ಲ, ಅರ್ನಿಂಗ್ಸ್ ಇನ್ ದ ಸಿಟಿ ಪೀಪಲ್, ಅವ್ರದ್ದು 2% ಡೌನ್ ಆಗಿದೆ. ಓಕೆನಾ, ಈಗ ₹100 ದುಡಿತಾ ಇದ್ದಾರೆ, ₹98 ದುಡಿತಾ ಇದ್ದಾರೆ. ಡಿಕ್ಲೈನಿಂಗ್ ಸೇವಿಂಗ್ಸು. ಓಕೆನಾ, ಅವರು ಸೇವ್ ಮಾಡ್ತಕ್ಕಂಥ ಮನಿ ಇದೆಯಲ್ಲ, ಅದು ತುಂಬ ಡಿಕ್ಲೈನ್ ಆಗೋಗಿದೆ. ಪರ್ಸ್ನಲ್ ಲೋನ್ಸ್ ತೊಗೊತಾ ಇದ್ರಲ್ಲ, ಅದು ತುಂಬ ಜಾಸ್ತಿ ಆಗಿದೆ. ಲೋನ್ಸ್ಗಳೆಲ್ಲ ತುಂಬ ಜಾಸ್ತಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. 5% ಇನ್ಫ್ಲೇಷನ್ ಆಗಿದೆ ಲಾಸ್ಟ್ ಇಯರ್ ಹೋಲಿಸ್ಕೊಂಡ್ರೆ. 2023 ಹೋಲಿಸ್ಕೊಂಡ್ರೆ 5%, ಅಂದರೆ ನಾವು ₹100 ತಗೊಂತಿರ್ತಕ್ಕಂಥ ಒಂದು ಪ್ರಾಡಕ್ಟ್ ₹105 ಆಗಿದೆ.
ಆದಮೇಲೆ ಫುಡ್ನ ಇನ್ಫ್ಲೇಷನ್, ಇದರಲ್ಲಿ ಮೇಯ್ನಾಗಿ ಅವರು ಕೋಟ್ ಮಾಡೋದೇ ಡೇ ಟು ಡೇ ಬೇಸಿಸ್ನಲ್ಲಿ ತೊಗೊಳ್ತಕ್ಕಂಥ ಪ್ರಾಡಕ್ಟ್ಸು ಮತ್ತು ಫುಡ್ಡು, ವೆಜಿಟೇಬಲ್ಸು, ಫ್ರೂಟ್ಸು ಈ ರೀತಿಯಾಗಿರೋದು ಕೂಡ ಇನ್ಫ್ಲೇಷನ್ ಆಗಿರೋದ್ರಿಂದನೇ ನಮಗೆ ಡೇ ಟು ಡೇ ಪ್ರಾಡಕ್ಟ್ಸ್ನ ಕೂಡ ತೊಗೊಳ್ಳೋಕ್ಕೆ ಆಗ್ತಾಯಿಲ್ಲ. ಆ ರೀತಿಯಾಗಿದೆ. ಫುಡ್ನ ಇನ್ಫ್ಲೇಷನ್ ಎಷ್ಟಾಗಿದೆ ಅಂದರೆ 8% ಇನ್ಫ್ಲೇಷನ್ ಆಗಿದೆ. ಅಂದರೆ ದಿಸ್ ಈಸ್ ತುಂಬ ದೊಡ್ಡ ವಿಷಯ ಇದು. ಅಂದರೆ 8% ಅಂದರೆ ₹100 ಇದ್ದರೆ ₹108, ಅಂದರೆ ₹1000 ಇದ್ದರೆ ₹1080. ₹80 ಜಾಸ್ತಿ ಅಂದರೆ ತುಂಬ ದೊಡ್ಡ ಇನ್ಫ್ಲೇಷನ್ ಇದು. ರಿಟೈಲ್ ಸೆಕ್ಟರ್ ಇದೆಯಲ್ಲ, ರಿಟೈಲ್ ಸೆಕ್ಟರ್ ಅಂದರೆ ಬಟ್ಟೆ ಅಂಗಡಿ ಇದ್ರದ್ದೆಲ್ಲ ಎಷ್ಟಾಗಿದೆ ಅಂದರೆ 10 to 11% ಇನ್ಫ್ಲೇಷನ್ ಆಗಿದೆ. ಒಳ್ಳೊಳ್ಳೆ ಬಟ್ಟೆಗಳನ್ನ ತಗೊಳಕ್ಕಾಗಲ್ಲ. ಇದು ಆಬ್ವಿಯಸ್ಲಿ ಎಲ್ಲಿಗೆ ಎಫೆಕ್ಟ್ ಆಗ್ತಿದೆ ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರ್ತಕ್ಕಂಥ ನಮ್ಮಂಥವ್ರ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಇದರಲ್ಲಿ ಇನ್ನೊಂದು ವಿಷಯ ನಾನು ಏನು ಓದಿದೆ ಅಂದರೆ 7 lakhs ಕಾರ್ಸ್ ಇದಾವಲ್ಲ, ಅಂದರೆ ಇವರು ಫುಡ್ಡು ಮತ್ತು ವೆಜಿಟೇಬಲ್ಸ್, ಫ್ರೂಟ್ಸ್ ಡೇ ಟು ಡೇ ಲೈಫಿಗೆ ಮಾತ್ರ ಅಫೆಕ್ಟ್ ಆಗಿಲ್ಲ. ಈಗ ಲಾಸ್ಟ್ ಇಯರು ಪರ್ಚೇಸ್ ಮಾಡ್ತಿದಾರಲ್ಲ, ಕಾರ್ಸ್ ಆಗಿರಲಿ, ಬೈಕ್ಸ್ ಆಗಿರಲಿ, ಆಟೋಮೊಬೈಲ್ಸ್ ಆಗಿರಲಿ, ಈ ರೀತಿಯಾಗಿರ್ತಕ್ಕಂಥ ಪ್ರಾಡಕ್ಟ್ಸ್ ಕೂಡ ತುಂಬ ಡಿಕ್ಲೈನ್ ಆಗೋಗಿದೆ ಪರ್ಚೇಸ್ ಮಾಡ್ತಕ್ಕಂಥದ್ದು. ಇದನ್ನೆಲ್ಲ ಆಬ್ವಿಯಸ್ಲಿ ಪರ್ಚೇಸ್ ಮಾಡೋದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರ್ತಕ್ಕಂಥ ನಾವುಗಳೇ. ಟೋಟಲ್ 31% ಮಿಡಲ್ ಕ್ಲಾಸ್ ಪೀಪಲ್ ಇದ್ದೀವಿ ಇಂಡಿಯಾನಲ್ಲಿ. 6% ಬಂದುಬಿಟ್ಟು ಪುವರ್ ಪೀಪಲ್. 1% ರಿಚೆಸ್ಟ್ ಪೀಪಲ್ಲೇನೆ ಆಲ್ಮೋಸ್ಟ್ 50% ಆಫ್ ದ ಇಂಡಿಯನ್ ಎಕಾನಮಿನ ಹೋಲ್ಡ್ ಮಾಡಿದ್ದಾರೆ. ಸೊ ಇನ್ನು 50% ಇಂಡಿಯನ್ ಎಕಾನಮಿ ಹೆಂಗೆ ವರ್ಕ್ ಅಂದರೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು ನಾವು ಪರ್ಚೇಸ್ ಮಾಡ್ತಕ್ಕಂಥದ್ದು, ಡೇ ಟು ಡೇ ಬೇಸಿಸಲ್ಲಿ ನಾವು ಯೂಸ್ ಮಾಡಿರ್ತಕ್ಕಂಥ ಪ್ರಾಡಕ್ಟೇ ಎಕಾನಮಿ ಮೇಲೆ ಕೂಡ ಅಫೆಕ್ಟ್ ಆಗ್ತಕ್ಕಂಥದ್ದು. ಇದಕ್ಕೆ ಗೌರ್ಮೆಂಟ್ ಹೇಳ್ತಕ್ಕಂಥ ಆನ್ಸರ್ ಏನು ಅಂದರೆ, ಈಗಿನ ಮಿಡಲ್ ಕ್ಲಾಸ್ ಪೀಪಲೆಲ್ಲ ಪಾವರ್ಟಿ ಲೈನ್ ಒಳಗಡೆ ಹೋಗಿಲ್ಲ. ಅವರು ಇವಾಗ ಮ್ಯೂಚುವಲ್ ಫಂಡ್ಸ್ನಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಅವರು ಎಲ್ಲ ಮ್ಯೂಚುವಲ್ ಫಂಡ್ಸ್ ಕಡೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಅವರು ಅವರ ಎಕನಾಮಿಕ್ ಸ್ಟೇಟಿಂದ ಒಂದು ಲೆವೆಲ್ ಜಾಸ್ತಿ ಹೋಗಿದ್ದಾರೆ ಅಂತ ಗೌರ್ಮೆಂಟ್ ಹೇಳ್ತಾ ಇದೆ. ಬಟ್ ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದಕ್ಕೆ ಯಾವುದೇ ರೀತಿಯಾದ ಎವಿಡೆನ್ಸ್ ಡೇಟಾ ನಾನು ಹುಡುಕದೆ ನನಗೆ ಸಿಕ್ಕಿಲ್ಲ. ಬಟ್ ಮ್ಯೂಚುವಲ್ ಫಂಡ್ಸ್, ಸ್ಟಾಕ್ ಮಾರ್ಕೆಟ್ ಕಡೆ ತುಂಬ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಗೌರ್ಮೆಂಟ್ ಹೇಳ್ತಾ ಇದ್ದಾರೆ. ಅದಾದಮೇಲೆ 7 lakh ಕಾರ್ಸ್ ಇದಾವಲ್ಲ, 7 lakh ಕಾರ್ಸು ಲಾಸ್ಟ್ ಇಯರ್ ಇನ್ವೆಂಟ್ರಿನಲ್ಲೇ ಬಿದ್ದಿದೆ ಅಂತೆ. ಆಲ್ಮೋಸ್ಟ್ 86,000 crores ಅಷ್ಟು ಬೆಲೆ ಬಾಳ್ತಕ್ಕಂಥ ಕಾರ್ಗಳು, 7 lakh ಕಾರ್ ಬಂದು ಇನ್ವೆಂಟ್ರಿನಲ್ಲಿ ಬಿದ್ದಿದೆ, ಸೋಲ್ಡೇ ಆಗಿಲ್ಲ. ಅದೇ ರೀತಿ ಬೈಕ್ನ ಪರ್ಚೇಸಿಂಗ್ ಕೂಡ ಡಿಕ್ಲೈನ್ ಆಗೋಗಿದೆ. ಎಲ್ಲಿ ತೊಗೊತಾರೆ? ತುಂಬ ಪ್ರೈಸಸ್ ಎಲ್ಲ ಜಾಸ್ತಿ ಆಗೋದ್ರೆ ಯಾರು ತೊಗೊಳಕ್ಕೆ ಮುಂದೆನೇ ಹೋಗ್ತಾ ಇಲ್ಲ. ಅವರು ಬರೋ ದುಡ್ಡನ್ನ ತಿಂತೀನಿ ಅನ್ನೋ ಲೆವೆಲಲ್ಲಿ ಹೋಗ್ತಾ ಇದ್ದಾರೆ. ಚಿಕ್ಕ ಐಟಮ್ಸ್ನ ತೊಗೊಳಕ್ಕೆ ಕೂಡ ತುಂಬ ಕಷ್ಟಪಡ್ತಿದ್ದಾರೆ ಅಂತಕ್ಕಂಥದ್ದೇ ಅದನ್ನು ನಿಮಗೆ ತಿಳ್ಸೋಕೆ ಈ ವಿಡಿಯೋ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ನಾನು ಇನ್ವೆಸ್ಟಿಗೇಟ್ ಮಾಡಿದ್ದ ವಿಷಯಗಳೆಲ್ಲ ನಿಮ್ಮ ಜೊತೆ ಹೇಳಿದ್ದೀನಿ. ಇದೇ ರೀತಿಯಾದ ಕಂಟೆಂಟ್ಸ್ನ ನೀವು ನೋಡೋಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಕಾರ್ತಿಕ್, ಬಾಯ್ ಬಾಯ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.